ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. Hello, tomorrow we're going swimming. This is tomato rice with tofu in it. ಟೋಫು ಕಾದು ಪನ್ನೀರ್. Yeah, tofu is ಟೋಫು ಇಸ್ ಡಿಫ್ರೆಂಟ್, ಪನ್ನೀರ್ ಇಸ್ ಡಿಫ್ರೆಂಟ್. ಎಸ್, ಇವತ್ತಿನ ವ್ಲಾಗ್ ಶನಿವಾರ ಮಧ್ಯಾಹ್ನದಿಂದ ಶುರು ಆಗಿ ರಾಮನವಮಿ ದಿನ ಎಂಡ್ ಆಗುತ್ತೆ. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ವೀಕೆಂಡಲ್ಲಿ ಶನಿವಾರ ನಾವು ಅಕ್ಕ ಮನೆಗೆ ಹೋಗಿದ್ವಿ. ಮಧ್ಯಾಹ್ನ ಹಾಗೆ ಬೇಗನೆ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ವಿ. ಸೊ ಅಕ್ಕ ಹೇಳಿದ್ರು ಟೊಮೆಟೊ ಬಾತ್ ನೀನು ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ಹೇಳಿಬಿಟ್ಟು, ಹಾಗಾಗಿ ಟೊಮೆಟೊ ಬಾತ್ ಮತ್ತು ಚಟ್ನಿ ನಾನು ಮಾಡಿದೆ ಕರ್ನಾಟಕ ಸ್ಟೈಲಲ್ಲಿ. ಅಣ್ಣಂಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಇಷ್ಟಪಟ್ಟು ತಿಂದರು, ತುಂಬ ಚೆನ್ನಾಗಿದೆ ಅಂತ. ಇನ್ನೊಂದು ಕಡೆ ಮಕ್ಕಳಿಬ್ರು ಓದ್ಕೊತಾ ಇದ್ದಾರೆ. ಇಲ್ಲಿ ಏನಂದರೆ ವಾಟರ್ ಸೈಕಲ್ ಬಗ್ಗೆ ಅವ್ರು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು. ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ನಿಮ್ಮ ಹತ್ರ. ನಾಳೆ ಬೆಳಗ್ಗೆ ಸ್ವಿಮ್ಮಿಂಗ್ ಬರಬೇಕು. ಸೊ ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದೀವಿ. ಅದ್ಯಾ ಅದೇ ಕಣ್ ತೋರ್ಸು. ಅಳು ಹೊಟ್ಟೋಯ್ತಪ್ಪ, ಇನ್ನ ಇದೆಯಾ ಅಳು? Like this, rubbing press and all that stuff, okay? Okay. We're gonna eat here, sleep here, okay? Do you got one? Yeah. Yes. I got a new swimsuit from Let me take my swimsuit, okay? My goggles, 2 goggles. Okay. తీసుకున్నా అమ్మా, రిక్వెస్ట్ గా ఉండాలి. Okay, mummy. Take my phone. Okay. ఆర్డర్ చేయండి. అన్ని తీసుకొని వస్తారా? Goggles. ಆರಾಧ್ಯ ಬಂಗಾರುಗೆ ಹೇಳ್ತಾ ಇದ್ಲು ಇವತ್ತು ಸ್ಲೀಪ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಲ್ಲೇ ಇರೋ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಕ್ಕೆ ಬಂಗಾರು ಓಕೆ ನಾನು ಇರ್ತೀನಿ ಅಂತ ಹೇಳಿದ್ಲು. ಫಸ್ಟ್ ಟೈಮ್ ಅವಳು ಇಲ್ಲಿ ಅವ್ರ ಮನೇಲಿ ಇರೋದು. ಆದ್ಯ ನಾನು ಇರ್ತೀನಿ ಅಂತ ಇದ್ಲು. ಬಟ್ 3 ಜನ ಒಂದೇ ಕಡೆ ಇದ್ರೆ ಅವ್ರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಆದ್ಯನ ಕರ್ಕೊಂಡು ಹೋಗ್ತಿದ್ದೀನಿ. ಆದ್ಯ ತುಂಬ ಹಠ ಮಾಡ್ತಾ ಇದ್ದಾಳೆ, ನಾನು ಇಲ್ಲೇ ಇರಬೇಕು ಅಂತ. ನಾನು ರಿಕ್ವೆಸ್ಟ್ ಮಾಡಿ ಹಿಂಗೋ ಕರ್ಕೊಂಡು ಹೋದೆ. ಅದಕ್ಕೆ ಅಳ ಥರ ಮುಖ ಆಗಿತ್ತು. ಇನ್ನೊಂದು ಕಡೆ ನಾನು ಇಲ್ಲೊಂದು ಸಣ್ಣ ಪೇರೆಂಟಿಂಗ್ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬಾ ಫ್ರೆಂಡ್ಲಿ. ನಾನು ಮಕ್ಳ ಜೊತೆ ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀನಿ. ಹಸ್ಬೆಂಡ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಆದರೆ ನಾನು ಫ್ರೆಂಡ್ಲಿ ಆಗಿರ್ತೀನಿ. ಹಾಗಂತ ಅವ್ರು ಹೇಳಿದೆಲ್ಲನೂ ಕೇಳ್ತೀನಿ ಅಂತ ಏನಿಲ್ಲ. ನೀವೊಂದು ಕಾನ್ವರ್ಸೇಷನ್ ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಅವಳು ಇಲ್ಲೇ ಇರೋದ್ರಿಂದ ನಾಳೆ ಬರ್ತಾ ನನಗೆ ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ತೊಗೊಂಡು ಬಾಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಬಟ್ ಅದನ್ನು ಸ್ವಲ್ಪ ಆರ್ಡರ್ ಮಾಡೋ ಥರ ಹೇಳಿದ್ಲು. ಸೊ ನಾನು ಅಲ್ಲೇ ಹೇಳಿದೆ ಅವ್ಳಿಗೆ, ಆ ಥರ ಎಲ್ಲ ಹೇಳ್ಬಾರ್ದಪ್ಪ, ನೀನು ರಿಕ್ವೆಸ್ಟ್ ಆಗಿ ಕೇಳಬೇಕು, ಅಮ್ಮ ನಾಳೆ ನಂಗೆ ಏನು ಬೇಕಾದ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು, ಬಟ್ ಆರ್ಡರ್ ಮಾಡಬಾರ್ದು ಅಂತ ಹೇಳಿದೆ. ಸೊ ಎಷ್ಟೇ ಫ್ರೆಂಡ್ಲಿ ಆಗಿದ್ರು ಮಕ್ಕಳನ್ನ ಅಲ್ಲಿಂದ ಅಲ್ಲಿ ಕರೆಕ್ಟ್ ಮಾಡ್ತಾ ಬರಬೇಕಾಗತ್ತೆ. ಯಾಕಂದರೆ ಬರೀ ನಮ್ಮ ಹತ್ರ ಮಾತ್ರ ಅಲ್ಲ, ಬೇರೆಯವ್ರ ಹತ್ರ ಕೂಡ ಅದೇ ರೆಸ್ಪೆಕ್ಟ್ನ ಅವರು ಅದೇ ಥರ ಅವರು ರಿಕ್ವೆಸ್ಟ್ ಮಾಡಿ ಕೇಳಬೇಕು. ಯಾರಿಗೂ ಕೂಡ ಅವರು ಆರ್ಡರ್ ಮಾಡಬಾರ್ದು. ಸೊ ಹಾಗಾಗಿ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ಥರ ಪ್ರತಿದಿನ ನಮ್ಮದು ನಡೀತಾನೆ ಇರುತ್ತೆ. ನಾನು ಏನೋ ಮಾಡೋಕ್ಕೆ ಹೋಗ್ತೀನಿ, ಚಾನ್ಸ್ ತೊಗೊಳಕ್ಕೆ ಹೋಗೋದಿಲ್ಲ, ಇನ್ನೊಂದ್ಸರಿ ಹೇಳ್ಕೊಡ್ಬೇಕು ಅಂತ ಮಾಡಲ್ಲ. ಅವಾಗಲೇ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ವ್ಲಾಗ್ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಹಾಗೆ ನನಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ DM ಬಂದಿತ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಬಂಗಾರು ತುಂಬ ಮೆಚ್ಯೂರ್ಡ್ ಚೈಲ್ಡ್, ತುಂಬ ಪುಣ್ಯ ಮಾಡಿದ್ರಿ ಆ ಥರ ಮಗು ಪಡೆಯೋಕೆ ಅಂತ. ಅದಂತೂ ತುಂಬಾ ನಿಜ. ನಾನು ಯಾವಾಗಲೂ ಅವಳಿಗೆ ಮಗಳು ಅಂತ ಹೇಳೋದಕ್ಕಿಂತ ಒಂಥರ ದೇವರು ಅಂತ ಹೇಳ್ತಿರ್ತೀನಿ. ಯಾಕಂದರೆ ಎಲ್ಲನೂ ಕೇಳ್ತಾಳೆ. ಅದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತಲ್ವ, ಅದನ್ನು ಅವಾಗವಾಗ ನಾನು ಕರೆಕ್ಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇನ್ನು ಆದ್ಯ ಇನ್ನೂ ಚಿಕ್ಕವಳಲ್ವ, ಅಷ್ಟು ಗೊತ್ತಾಗೋದಿಲ್ಲ. ಬೆಳೀತಾ ಒಂದೊಂದೇ ಅವಳು ಕಲ್ತ್ಕೊತಾಳೆ. ನಾನು ಹೇಳೋದಕ್ಕಿಂತ ಆದ್ಯ ಅವ್ರ ಅಕ್ಕನ ನೋಡಿ ಕಲಿಯೋದು ಜಾಸ್ತಿ. ಎಲ್ಲ ಮನೇಲೂ ಹಾಗೆ ಅಲ್ವಾ, ಅಕ್ಕನ ನೋಡಿ ತಂಗಿ ಕೂಡ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನು ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ ಭಾನುವಾರ ಬೆಳಗ್ಗೆ ನಾನು ಆದ್ಯನ ಕರ್ಕೊಂಡು ಬಂದೆ. ಮಕ್ಕಳೆಲ್ಲರೂ ಸೇರಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇದ್ರು. ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇನ್ಮೆಯಿಂದ ವೀಕೆಂಡಲ್ಲಿ ಕರ್ಕೊಂಡು ಬರಬೇಕು. ಆದರೆ ಹೋದ ವರ್ಷ ಅಂತೂ ತುಂಬಾ ಟ್ಯಾನ್ ಆಗಿಬಿಟ್ಟಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ. ಒಂದು 6 ತಿಂಗಳೇ ತೊಗೊಂಡಿದ್ದೆ ಅವರು ಕಲರ್ ಚೇಂಜ್ ಆಗೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಆಡಲೇಬೇಕು, ಸ್ವಿಮ್ ಕಲಿಲೇಬೇಕು. ಹಾಗಾಗಿ ಬೇರೆ ಆಪ್ಷನ್ ಇಲ್ಲದೆ ಕರ್ಕೊಂಡು ಬಂದಿದ್ದೀನಿ. ಸೊ ಮಕ್ಕಳಂತೂ ಎಂಜಾಯ್ ಮಾಡ್ತಾ ಇದ್ದಾರೆ. ಹಿಂದಿನ ದಿನ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೆ, ಯಾಕಂದರೆ ನೆಕ್ಸ್ಟ್ ಡೇ ಸ್ವಿಮ್ಮಿಂಗ್ ಎಲ್ಲ ಆದಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ. ಯಾಕಂದರೆ ಮಂಡೆಯಿಂದ ಸ್ಕೂಲ್ ಇರುತ್ತಲ್ವ. ಹಾಗಾಗಿ ಇನ್ನು ಮನೆಗೆ ಬಂದಿದ ತಕ್ಷಣ ಆದ್ಯಂಗೂ ಸ್ನಾನ ಮಾಡಿಸಿ, ಬಂಗಾರಿಗೆ ಮಾಡಿಸಿ, ಆರಾಧ್ಯ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಅಕ್ಕ KFC ಚಿಕನ್ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದನ್ನು ಬಿಸಿ ಆಗಿ ತಿಂದರು.
ಮನೆಗೆ ಬಂದ್ವಿ. ಇನ್ನು ಅಕ್ಕ ಇಲ್ಲಿ ಚಿಕನ್ ರೆಡಿ ಮಾಡ್ತಾಯಿದ್ರು, ಅಂದರೆ KFC ಸ್ಟೈಲ್ ಚಿಕನ್. ಅಂದರೆ ನಾನು ಲೆಗ್ ಪೀಸಲ್ಲಿ ಮಾಡಿದ್ದೆ ಅಲ್ವಾ, ಇವರು ಬ್ರೆಸ್ಟ್ ಪೀಸಲ್ಲಿ ಮಾಡಿದರು. ಅಕ್ಕನೇ ಹೇಳಿದ್ದು, ಯಾಕಂದರೆ ಈಗ ಚಿಕನ್ ಲೆಗ್ ಪೀಸಲ್ಲಿ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ತುಂಬ ಹೆವಿ ಅನಿಸುತ್ತೆ, ಬಟ್ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಹೇಳಿದ್ದೆ ಅಲ್ವಾ, ನಂಗೆ ಇನ್ನೊಂದ್ಸರಿ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಅಂತ, ಯಾಕಂದರೆ ಮೀಟು ಒಳಗಡೆ ಸ್ವಲ್ಪ ರಾ ಇದೆ ಅಂತ ಒಂದು ಫೀಲ್ ಆಗುತ್ತೆ ಲೆಗ್ ಪೀಸ್ ದೊಡ್ಡದಿರೋದ್ರಿಂದ. ಹಾಗಾಗಿ ಅಕ್ಕ ಹೇಳ್ತಾಯಿದ್ರು ಬ್ರೆಸ್ಟ್ ಪೀಸಲ್ಲಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ನಗೆಟ್ಸ್ ಥರ ಇರುತ್ತೆ, ಮಕ್ಕಳು ಕ್ರಿಸ್ಪಿ ಚಿಕನ್ ಅಂದ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು. ಸೊ ಬೆಸ್ಟ್ ಐಡಿಯಾ ಅಂತ ನಂಗೆ ಅನ್ನಿಸ್ತು. ಸೊ ಯಾವಾಗಾದರೂ ಮಾಡಿದ್ರೆ ಈ ಥರ ಮಾಡಿಕೊಡ್ಬೋದು, ಮಕ್ಳಿಗೆ ಇಷ್ಟಪಡ್ತಾರೆ. ಅಕ್ಕ ಚಿಕನ್ ಸಾರು, ಮುದ್ದೆ, ಬೇರೆ ಮುದ್ದೆ. ಸ್ವಿಮ್ಮಿಂಗ್ ಪೂಲ್ ಬಯಟಕ್ಕೆ ಕರೆದು ಹಾಕೊಂಡು ಉಂಟಾ ಇದ್ದೀವಿ in the video right now. Hello. ಫಸ್ಟು ಮಕ್ಕಳಿಗೆ ಕೊಟ್ಬಿಟ್ವಿ, ಮಕ್ಕಳು ತಿಂತಾಯಿದ್ರು. ಅದಾದಮೇಲೆ ನಾವು ಎಲ್ಲರೂ ತಿಂದ್ಬಿಟ್ಟು ಅದು ಗ್ರಾಸರೀಸ್ ಸ್ವಲ್ಪ ಬೇಕಾಗಿತ್ತು, ಹಾಲು ಮತ್ತು ತರಕಾರಿ ಎಲ್ಲ. ಸೊ ಹಾಗಾಗಿ ಇಂಡಿಯನ್ ಗ್ರಾಸರಿ ಶಾಪ್ಗೆ ಬಂದಿದ್ದೀವಿ, ಹಲೋ ಇಂಡಿಯಾ ಅಂತ. ನಾನಿದು ಫಸ್ಟ್ ಟೈಮ್ ಬಂದಿರೋದು. ಇದು ರೆಸ್ಟೋರೆಂಟ್ ಕಮ್ ಗ್ರಾಸರಿ ಶಾಪ್. ಸೊ ತರಕಾರಿ ಏನು ಅಷ್ಟೊಂದು ಇರಲಿಲ್ಲ, ಯಾವಾಗಲೂ ಇರುತ್ತಂತೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ಅದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಏನಿದೆಯೋ ಅದನ್ನು ತೊಗೊಂಡಿದ್ದಾಯಿತು. ನನಗೆ ಮೇಯ್ನ್ ಈರುಳ್ಳಿ ಬೇಕಾಗಿತ್ತು ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾಗಿತ್ತು. ಹಾಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೆಂಡೆಕಾಯಿ, ತೊಂಡೆಕಾಯಿ ಮತ್ತು ಈ ಥರದ್ದು ಸ್ವಲ್ಪ ತೊಗೊಂಡು ಹಾಗೆ ಮನೆ ಕಡೆಗೆ ಬಿಲ್ ಮಾಡಿಕೊಂಡು ಬಂದ್ವಿ. ಇಲ್ಲೊಬ್ರು ಹಲೀಮ್ ಫೇವ್ರೆಟ್ ಅಂತೆ, ಅವ್ರ ಅಣ್ಣನ ಕಳಿಸಿ ತರಿಸಿದ್ದಾರೆ ನೋಡಿ. ನನಗಂತೂ ಗೊತ್ತಿಲ್ಲ, ಫೇವ್ರೆಟ್ ಕಾದು ಮళ్ళీ ಅಯ್ಯೋ ಬಿಲ್ಲು ಹಲೀಮ್ ಬಿಲ್ಲ. ನಿಮ್ಗೆ ಎಷ್ಟು ಜನ ಗೊತ್ತು ಕಮೆಂಟಲ್ಲಿ ತಿಳಿಸಿ, ನನಗಂತೂ ಗೊತ್ತಿಲ್ಲ. ಬರೀ ನಾನು ವೀಡಿಯೋಸಲ್ಲಿ ನೋಡಿದ್ದೆ, ಬಟ್ ಯಾವತ್ತೂ ತಿಂದಿಲ್ಲ. ನೋಡೋಣ ಹೆಂಗಿದೆ ಅಂತ. ಕಷ್ಟಪಡ್ತಾ ಇದ್ದಾರೆ ಓಪನ್ ಮಾಡೋಕ್ಕೆ. ಇಪ್ಪಂಡಿ కార్డ్ నీకు ఇచ్చినా కదా ఉంది. ఏమేమి వేసి చేస్తారక్క? నాకు తెలీదు దీప, తెలీదా? ఇంకా కానీ ఇంకా చూసుకోండి సెకండ్. ನಿಮ್ಗೆ ಎಷ್ಟು ಜನ ಗೊತ್ತು ಕಮೆಂಟಲ್ಲಿ ತಿಳಿಸಿ, ತುಂಬ ಚೆನ್ನಾಗಿರುತ್ತಂತೆ. ನನಗೆ ಯಾಕೋ ಇದನ್ನು ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇಲ್ಲ. ನೀವು ತಿನ್ನಿ, తినేసి చెప్పండి ఎలా ఉంది అని. ಚೆನ್ನಾಗಿದೆಯా? కనీసం ఏం వేస్తారు చెప్పండి అక్క. చికెన్ ಮತ್ತೆ మటనా చికెనా? ఇది చికెన్ హలీమ్. ఓకే, కానీ ఏమో జెల్ కన్సిస్టెన్సీ ఉంది. అన్నీ స్ప్రౌట్స్ అన్నీ వేసి చేస్తారనుకుంటా. నిమ్మకాయ పిండాలేమో. అక్క పర్వాలేదు కదా, తినొచ్చు కదా. తినువే, లైఫ్లో ఫస్ట్ టైం. తిను. బాలేదా? ఓకే. హలీం చాలా ఫేమస్ అమ్మా. అవునా? ఇది మా ఆయన స్పూన్. తీసుకొని తిను. నాకు చాలు. ఎంజాయ్ చేయండి. ಗ್ರಾಸರೀಸ್ ಎಲ್ಲ ತೊಗೊಂಡು ಕಾರ್ ವಾಶ್ಗೆ ಬಂದಿದ್ದೀವಿ. ಸೊ ಇದನ್ನು ನಾನು ತುಂಬ ಸರಿ ವೀಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಡೀಟೇಲಾಗಿ ಏನು ವೀಡಿಯೋ ಮಾಡಲಿಲ್ಲ. ಮಕ್ಕಳನ್ನ ಇಲ್ಲಿ ಅಕ್ಕ ಅವರ ಕಸಿನ್ ಒಬ್ರು ಇದ್ದಾರೆ, ಅವರಿರೋ ಕಮ್ಯುನಿಟಿನಲ್ಲೇ ಅಲ್ಲೇ ಆಟ ಆಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀವಿ ಅವ್ರ ಹತ್ರ. ಸೊ ಅಲ್ಲೇ ಪಾರ್ಕ್ ಇದೆ, ಅವ್ರ ಮನೇಲಿ ಆಟ ಆಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ಇಲ್ಲಿಂದ ಹೋಗ್ತಾ ನಾನು ಮತ್ತೆ ಮನೆಗೆ ಹೋಗಲಿಲ್ಲ, ಮಕ್ಳನ್ನ ಕರ್ಕೊಂಡು ಬಂದುಬಿಟ್ಟೆ. ಬಟ್ ಅದಾದಮೇಲೆ ಮತ್ತೆ ನಮ್ಮನೆ ಹತ್ರ ಇರೋ ಪಾರ್ಕಿಗೆ ಹೋಗೋಣ ಅಂತ ಹಠ ಮಾಡಿದ್ರು. ಹಾಗಾಗಿ ಮತ್ತೆ ನಮ್ಮನೆ ಹತ್ರ ಇರೋ ಪಾರ್ಕಿಗೆ ಕರ್ಕೊಂಡು ಹೋದೆ. ಅಷ್ಟೆಲ್ಲ ಆಟ ಆಡಿದ್ದಾರೆ, ಸ್ವಿಮ್ ಮಾಡಿದ್ದಾರೆ, ಇನ್ನೂ ಟಯರ್ಡ್ ಆಗಿಲ್ಲ ನೋಡಿ. ಸೊ ಇಲ್ಲಿ ಸ್ಪ್ರಿಂಗ್ ಆಗಿರೋದ್ರಿಂದ ಎಲ್ಲ ಕಡೆ ಈ ಥರ ಹೂವುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಇದಾಯಿತು, ಬೆಳಕಿತ್ತು, ಅದಕ್ಕೋಸ್ಕರ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮನೆ ಹತ್ರ ಇರೋ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಬೆಳಕಿದ್ದಕ್ಕೆ. ಬಟ್ ಬಿಸಿಲು ಸ್ಟಾರ್ಟ್ ಆಗಿದೆ ಅಬ್ಬಾ. ಬಟ್ ಇವಾಗ 7 ಗಂಟೆ ಆಗಿತ್ತು, ಅಂದ್ರೆ 7 ಗಂಟೆ ಆದ್ರೂ ಬೆಳಕಿರುತ್ತೆ. ಟೈಮ್ ಎಷ್ಟಾಗಿದೆ ಅಂದರೆ 7:15 ಆಗ್ತಾ ಇದೆ. ಇವಾಗ 79 ಫ್ಯಾರನ್ಹೈಟ್, ಆಲ್ಮೋಸ್ಟ್ 21 ಆ ಥರ ಇರುತ್ತೆ. 28 ಇತ್ತು, 30ಗೆ ಹೋಗಿತ್ತು ಇವತ್ತು. ಬಟ್ ಇವಾಗ 24 ಇದೆ. ಇವಾಗ ಸಾಯಂಕಾಲ ಅಲ್ಲ, ಅದಕ್ಕೆ ಕೋಲ್ಡ್ ಬ್ರೀಸ್, ಆಮೇಲೆ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. ಇವಾಗ ಆಡೋದಕ್ಕೆ ಮನೆಗೆ ಹೋಗಿದ್ವಿ, ಆಮೇಲೆ ಇವಾಗ ಸ್ಕೂಲ್ ಪಾರ್ಕಿಗೆ ಹೋಗ್ತಿದ್ದೀವಿ. ಹೌದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಡೇ ಲೈಟ್ ಸೇವಿಂಗ್ ನಡೀತಾ ಇದೆ. ಹಾಗಾಗಿ 8:45 9 ಗಂಟೆವರೆಗೂ ಬೆಳಕಿರುತ್ತೆ. ಸೊ ಅನ್ನಕ್ಕೂ ಇಟ್ಬಿಟ್ಟು ಬಂದಿರೋದ್ರಿಂದ ಏನೂ ಟೆನ್ಷನ್ ಇಲ್ಲ. ತುಂಬ ಹೊತ್ತು ಆಟ ಆಡ್ಕೊತಾ ಇದ್ರು. ಅದಾದಮೇಲೆ ಬಂಗಾರು ಕ್ಲಾಸ್ಮೇಟ್ ಕೂಡ ಸಿಕ್ಕಿದ್ಲು. ಹಾಗಾಗಿ ತುಂಬಾ ಗೇಮ್ಸ್ ಆಟ ಆಡಿದ್ರು, ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅವತ್ತು. ಆಯ್ತಾ ಆಟ ಆಡಿದ್ದು? ಇಲ್ಲ, ಲಾಸ್ಟ್ ರೌಂಡ್ ಇದು. ಇದಾದ್ಮೇಲೆ ಮನೆಗೆ ಹೋಗ್ತೀವಿ. ಇದಾದ್ಮೇಲೆ ಮನೆಗೆ. ಖುಷಿ ಆಯ್ತಾ ಸ್ಕೂಲ್ ಫ್ರೆಂಡ್ ಇಲ್ಲಿ ಸಿಕ್ಕಿದ್ದು? ಖುಷಿ. ಏನು ಗೇಮ್ ಮಾಡ್ತಾ ಇದ್ದೀರಾ? ನಾಕ್ ಅಂತ ನಮ್ಮ ಇಂಡಿಯಾದಲ್ಲಿ ನನ್ನ ಫ್ರೆಂಡ್ಸು ನೆಕ್ಸ್ಟ್ ಅವರು, ಆಮೇಲೆ ನೆಕ್ಸ್ಟ್ ಯಾವ ಫ್ರೆಂಡು ಹೆಸರು ಹೇಳು? ಸಾನ್ವಿ, ಗ್ರೀಷ್ಮಾ, ಆಮೇಲೆ ಇಬ್ಬರು ನೇಮ್ ಇದೆ, ಅವ್ರ ನೇಮ್ ಹಾಡಾಗಿದೆ, ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮರ್ತೋಗ್ಬಿಟ್ಟಿದ್ಯಾ ಇವಾಗ ಸದ್ಯಕ್ಕೆ? ನಾನು ಮರ್ತೋಗಿಲ್ಲ, ಫೇಸಸ್ ಗೊತ್ತು. ಸೊ ಹೆಸರು ಯಾಕೆ ನೆನಪಿಲ್ಲ, ಮರ್ತೋಗಿದ್ಯಾ? 4 ಫ್ರೆಂಡ್ಸ್, ಯಾಕಂದ್ರೆ ಸಾನ್ವಿ ಅಕ್ಕ ಗ್ರೀಷ್ಮಾ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಅದಕ್ಕೆ. ಸೊ 4 ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಎಲ್ಲ ನಾಕ್ ಅದೆಲ್ಲ ಆಡ್ತಿದ್ವಿ. ಸೊ ನೈಸ್. ಓಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ನೋಡಿದ್ರಿ ನೀವು, ಸ್ವಿಮ್ಮಿಂಗ್ ಪೂಲ್ ವ್ಲಾಗ್. ಅಂದರೆ ಸ್ವಲ್ಪ ಸಂಡೇ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರು. ಅಲ್ಲಿ ಅಕ್ಕ KFC ಚಿಕನ್ ಮಾಡಿದ್ರು, ಸೊ ಅದು ತಿಂದರು. ಅದು ತಿಂದಾದ್ಮೇಲೆ ಸಾಯಂಕಾಲವರೆಗೂ ಇದ್ವಿ. ಅದಾದಮೇಲೆ ಸ್ವಲ್ಪ ಮನೆಗೆಲ್ಲ ಏನೇನು ಗ್ರಾಸರೀಸ್ ಬೇಕೋ ಅದೆಲ್ಲ ತೊಗೊಂಡು ಬಂದು ಆಮೇಲೆ ಮಕ್ಕಳನ್ನ ಮಲಗಿಸಿದ್ದಾಯಿತು. ಸ್ಕೂಲ್ ಇದ್ದಿದ್ದರಿಂದ ಪಾರ್ಕಿಗೆ ಬೇರೆ ಹೋಗಿದ್ವಿ, ನೀವು ನೋಡಿದ್ರಿ. ಸೊ ಮತ್ತೆ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ, ಬೆಳಗ್ಗೆಯಿಂದ ಸ್ಕೂಲ್ಗೆಲ್ಲ ಕಳಿಸಿದ್ದಾಯಿತು ಮಕ್ಕಳನ್ನ, ಮತ್ತೆ ಸ್ಕೂಲಿಂದ ಕರ್ಕೊಂಡು ಬಂದೆ. ಆದರೆ ಯೂಶಲಿ ಗೊತ್ತಲ್ವ ನಿಮಗೆ, ಮಂಡೇ ಅಂದರೆ ಫುಲ್ ಕೆಲಸ ಇರುತ್ತೆ. ಸೊ ಎಲ್ಲ ಮುಗಿಸಿ ನನಗೆ ಪೂಜೆ ಮಾಡೋದೇ ರಾತ್ರಿ ಆಗೋಗ್ತಾ ಇದೆ, ಆಲ್ಮೋಸ್ಟ್ ಸಾಯಂಕಾಲ. ಪೂಜೆ ಕೂಡ ಇವಾಗಷ್ಟೇ ಆಯಿತು. ಬನ್ನಿ, ನಮ್ಮ ಬಂಗಾರು ಕುತ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ, ಅವಳನ್ನ ಮಾತಾಡ್ಸೋಣ. ಹಾಯ್ ಮಗ್ನೆ. ಹಲೋ. ಇದು ಕ್ರ್ಯಾಕರ್ಸ್ ಚೆನ್ನಾಗಿರುತ್ತೆ, ಕಾಸ್ಟೋ ಇಂದ ತಗೊಂಡು ಬಂದಿದ್ದು. ಫಸ್ಟ್ ಪಪ್ಪ ತಂದಿದ್ದ ದಿನ ನಂಗೆ ಇಷ್ಟನೇ ಆಗಿಲ್ಲ. ಆಮೇಲೆ 1 ಮಂತ್ ಅಲ್ಲ, 3 ವೀಕ್ಸ್ ಆದ್ಮೇಲೆ ಇಷ್ಟ ಆಯ್ತು. ಇನ್ನು ನಮ್ಮ ಆದ್ಯ ನೋಡಿ, ಟಿವಿ ನೋಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಆದ್ಯಾ ಆಮೇಲೆ ಇಂಗ್ಲಿಷಲ್ಲಿ EL ಅನ್ನೋದು ಇಂಗ್ಲಿಷು, ಗ್ರಾಮರು ಎಲ್ಲ ಇಂಗ್ಲಿಷ್ ರಿಲೇಟೆಡ್. ನಾಳೆ ಇಂಗ್ಲಿಷ್ ರೀಡಿಂಗ್ ಟೆಸ್ಟ್ ಇದೆ. ಸೊ ಸ್ಟಾರ್ ಟೆಸ್ಟ್ ಇದೆ, ಇಲ್ಲಿ ಮೈನ್ ಎಕ್ಸಾಮ್ ಥರ. ನಮ್ಗೆ ಇಂಡಿಯಾದಲ್ಲಿ ಹೆಂಗೆ ಮೈನ್ ಎಕ್ಸಾಮ್ ಬರುತ್ತಲ್ವ ಇಯರ್ಲಿ ಒನ್ಸು, ಆ ಥರ ಇದು ಫೈನಲ್ ಎಕ್ಸಾಮ್. ಸೊ ವಿಶ್ ಮಾಡಿ ಎಲ್ಲರೂ ನಮ್ಮ ಬಂಗಾರಿಗೆ ಆಲ್ ದ ಬೆಸ್ಟ್ ಅಂತ. ಸೊ ಅವಳಿಗೋಸ್ಕರ ಪೂಜೆ ಮಾಡಿದ್ದೀನಿ ಇವತ್ತು, ಒಳ್ಳೇದಾಗಲಿ ಅಂತ. ಇವತ್ತು ಸೋಮವಾರ, ಬುಧವಾರ ರಾಮನವಮಿ ಹಬ್ಬ ಇದೆ. ಹಾಗಾಗಿ ಇವತ್ತೇ ದೀಪಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟೆ. ಇನ್ನು ಹಬ್ಬಕ್ಕೆ ಈಸಿ ಆಗುತ್ತಲ್ವ. ಸೊ ರಾಮನವಮಿ ಅಂದರೆ ಸಿಂಪಲ್ ಹಬ್ಬನೇ, ನಿಮಗೆಲ್ಲರಿಗೂ ಗೊತ್ತು. ಬಟ್ ಆದರೂ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತೇ ಮಾಡಿಬಿಟ್ಟೆ. ಆದ್ಯ ಮಲ್ಕೊಂಡಿದ್ದಾಳೆ, ಇವಾಗ ಎದೊಳಿಸ್ಬೇಕು ಅವಳು. ಹಾರ್ಲಿಕ್ಸ್ ಎಲ್ಲ ಕುಡಿದ್ಬಿಟ್ಟೆ ಮಲ್ಕೊಂಡ್ಲು. ಬಿಸ್ಕೆಟ್ ಅಂದರೆ ಸಖತ್ ಇಷ್ಟ ನಮ್ಮ ಆದ್ಯಂಗೆ. ಬಿಸ್ಕೆಟ್ಸ್ ಅಂದರೆ ಇವಾಗ ಮಿಲ್ಕ್ ಬಿಸ್ಕೆಟ್ಸು, ಮಾರಿ ಲೈಟ್ ಇದು ನೀಟಾಗಿ ತಿನ್ಬಿಟ್ಟು ಹಾಲು ಕುಡಿದ್ಬಿಟ್ಲೆಲ್ಲ ಚೆನ್ನಾಗಿದ್ದೆ ಬಂದಿತ್ತು, ಮಲ್ಕೊಂಡ್ಬಿಟ್ಲು. ನೆನ್ನೆ ಬೇರೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಇವಾಗ ಎದ್ದೇಳಿಸ್ತಾ ಇದ್ದೀನಿ, ಇನ್ನೂ ಎದ್ದಿಲ್ಲ. ಪೂಜೆ ಮಾಡುವಾಗ ಎದ್ದೋಳಪ್ಪ ಅಂತ ಅಂದರೆ ಎದ್ದೊಳ್ಳೆ ಇಲ್ಲ ಅವಳು. ಸರಿ, ಇವಾಗ ಎದ್ದೇಳಿಸ್ಬಿಟ್ಟು ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಚಪಾತಿ ಮಾಡಿ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ, ಅದೇನು ಫೇವ್ರೇಟ್ ಅಲ್ವಾ. ಸೊ ಹಾಗಾಗಿ ಪಾಲಕ್ ಪನ್ನೀರ್ ರೆಸಿಪಿ ನಿಮ್ಗೆ ಈಗಾಗಲೇ ತುಂಬ ಸರಿ ಶೇರ್ ಮಾಡಿದ್ದೀನಿ. ಹಾಗಾಗಿ
ರೆಸಿಪಿ ಶೇರ್ ಮಾಡ್ತಾ ಇಲ್ಲ. ಸೊ ಬೇಗ ಬೇಗ ಚಪಾತಿ ಮಾಡಿ ಅಡುಗೆ ಮಾಡೋದು. ಇನ್ನು ನನಗೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ರೀಸನ್ ಏನು ಅಂತ ಅಂದರೆ ತೋರಿಸ್ತೀನಿ ಬನ್ನಿ. ಈ ವಾಟರ್ ಬಾಟಲ್ಸ್ಗೆ ಒಂದು ಕಾರ್ನರ್ ಜಾಗ ಬೇಕಾಗುತ್ತೆ. ನಮ್ಮ ಆದ್ಯ ಯಾವಾಗಲೂ ಈ ಥರ ಬಾಟಲ್ಸಲ್ಲಿ ಕುಡಿಯೋಕ್ಕೆ ಇಷ್ಟಪಡ್ತಾಳೆ. ಸೊ ಹಂಗಾಗಿ ಅವಳಿಗೋಸ್ಕರನೇ ತರೋದು ನಮ್ಮ ಮನೇಲಿ. ಏನಕ್ಕೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ರೀಸನ್ ನೋಡಿದ್ರಿ ಅನ್ಸುತ್ತೆ. ಟ್ರೈಪಾಡ್ ಮುರಿದೋಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಪೀಸ್ ಇಲ್ಲೂ ಕಟ್ಟಾಯಿತು, ಇಲ್ಲೂ ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಕಟ್ಟಾಗಿದೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಪೀಸ್ ಇಲ್ಲಿತ್ತು. ಇದು ಅಪ್ ಆ್ಯಂಡ್ ಡೌನ್ ಮಾಡೋದು. ಇದು ಫಸ್ಟ್ ಇದು ಮುರಿದೋಯ್ತು. ಅದು ಮುರಿದೋಯ್ತಲ್ವಾ, ಫೋನ್ ಹಾಕೋಣ ಅಂತ ನೋಡಿದ್ರೆ ಇದು ಕೂಡ ಕಿತ್ಕೊಂಡು ಬಂದ್ಬಿಡ್ತು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಟ್ರೈಪಾಡ್ ಇಲ್ಲ. ಸೊ ನೆಕ್ಸ್ಟ್ ಟ್ರೈಪಾಡ್ ಬಂದಮೇಲೆ ಇನ್ನು ಕುಕ್ಕಿಂಗ್ ವೀಡಿಯೋಸ್ ಕೂಡ ಮಾಡೋಕ್ಕಾಗೋದು. ಯಾಕಂದರೆ ಒಂದು ಕೈಲಿ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಅದು ಶೇಕ್ ಆಗ್ತಾ ಇರುತ್ತೆ. ಸೊ ನಿಮಗೂ ನೋಡೋಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ಇನ್ನು ವೆದರ್ ಅಂತೂ ಸಖತ್ತಾಗಿದೆ. ಲೈಟಾಗಿ ಬಿಸಿಲು ಆದರೂ ಓಕೆ. ಬ್ಯಾಂಗ್ಳೂರಲ್ಲಿ ವೆದರ್ ಹೇಗಿರುತ್ತೋ ನಾರ್ಮಲ್ ಡೇಸಲ್ಲಿ ಆ ಥರ ಇದೆ. ಸೊ ಇನ್ನು ನಮ್ಮ ಗಿಡ ಹೇಗಿದೆ ನೋಡೋಣ ಬನ್ನಿ. ಇವಾಗೋ ಒಂದೊಂದು ಹೂವು ಬಿಡುತ್ತೆ. ಬಟ್ ಈ ಸರಿ ಒಂದೇ ಸರಿ 2 ಹೂವು ಬಿಡ್ತಾ ಇದೆ. ಏನೋ ಖುಷಿ ಆಗ್ತಾ ಇದೆ. ರಾಮನವಮಿ ನಾಳೆ ಅಂತ ಅಂದ್ಕೊಂಡೆ ನಾನು. ಆಮೇಲೆ ನೋಡಿದ್ರೆ ಬುಧವಾರ ಇದೆ. ಸೊ ನೋಡೋಣ. ಈಗ ಸದ್ಯಕ್ಕೆ ನಾಳೆ ಹೂವು ಇಟ್ಬಿಟ್ಟು ಪೂಜೆ ಮಾಡೋದು. ರೋಸ್ ಕೂಡ ತಂದಿದೆ, ನೀವು ನೋಡಿದ್ರಿ. ಅದು ಮೊನ್ನೆ ಹಲೋ ಇಂಡಿಯಾಗೆ ಹೋಗಿದ್ದೆ ಇಂಡಿಯನ್ ಶಾಪ್ಗೆ, ಅಲ್ಲಿಂದ ತೊಗೊಂಡು ಬಂದಿದ್ದು. ಇನ್ನು ಇದು ಬಂದ್ಬಿಟ್ಟು ನೋಡೋಣ ನಾಳಿದ್ದು ಬರುತ್ತಾ ಹಬ್ಬಕ್ಕೆ ಅಥವಾ ಗುರುವಾರಕ್ಕೆ ಬರುತ್ತಾ ಅಂತ ನೋಡಬೇಕು. ಸೊ ಇದೆರಡು ಸದ್ಯಕ್ಕೆ ನಾಳೆಗೆ. ಮತ್ತು ಇದು ರಾಮನವಮಿ ಹಬ್ಬಕ್ಕಿದೆ ಅನ್ಕೋತೀನಿ, ನೋಡೋಣ. ಇನ್ನು ಪುಟ್ಟ ತುಂಬ ಬರ್ತಾ ಇದೆ. ಸೊ ಫುಲ್ ಖುಷಿ ಆಗ್ತಾ ಇದೆ ನನಗಂತೂ. ಇನ್ನು ನೋಡಿ ಹೆಂಗಾಗ್ಬಿಟ್ಟಿದೆ ನೋಡಿ, ಬೇರೆ ದೇಶಕ್ಕೆ ಬಂದ್ಬಿಟ್ಟು ಹೂಗದ ಗಿಡಕ್ಕೂ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಹೈಬಿಸ್ಕಸ್ ನನ್ನ ಫೇವ್ರೆಟ್ ಪ್ಲಾಂಟ್ ಗೊತ್ತಾ ನಿಮಗೆ. ರೋಸಸ್ ಮತ್ತು ಹೈಬಿಸ್ಕಸ್ ಅಂದರೆ ತುಂಬ ಇಷ್ಟ ನನಗೆ. ಈವನ್ ಲಿಲ್ಲಿ, ಪೀಸ್ ಲಿಲ್ಲಿ ಅಂದರೂ ಕೂಡ ಇಷ್ಟ. ಸೊ ಅದು ತರಬೇಕು, ನೋಡೋಣ. ಸ್ವಲ್ಪ ಫ್ಯೂಚರಲ್ಲಿ ಏನೇನೋ ಪ್ಲ್ಯಾನ್ಸ್ ಇದೆ, ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನನಗೆ ಅಕ್ಕ ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು ಕೊಟ್ಟಿದ್ದಾರೆ. ಅಂದರೆ ಅವರು ಸ್ಪ್ರಿಂಗಲ್ಲೇ ಹಾಕಿದ್ರು, ಬಟ್ ನಾನು ಹೇಳಿದ್ದೆ ನಂಗೆ ತುಂಬ ಭಯ ಆಗುತ್ತೆ ಮೇಂಟೈನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಕೊಟ್ಟಿದ್ದಾರೆ. ಯಾಕಂದರೆ ಇದೊಂದು ಚೆನ್ನಾಗಿ ಬಂದ್ಬಿಟ್ರೆ ಸಾಕಪ್ಪ ನಿಜವಾಗ್ಲೂ ಕರ್ಬೇವಿನ ಸೊಪ್ಪು. ಇಲ್ಲಿ ಇನ್ನೂ ಒಂದು ಬೇಬಿ ಪ್ಲ್ಯಾಂಟ್ ಬರ್ತಾ ಇದೆ. ಇನ್ನೊಂದು ಸದ್ಯಕ್ಕೆ ಇದು ಅಮ್ಮ ಮಗಳು, ಇನ್ನೊಂದು ಮಗಳು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರೋ ಥರ 3 ಜನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ. ಅದು ಹಸಿಮೆಣಸಿನ್ಕಾಯಿ ಬರುತ್ತಾ ಇಲ್ವಾ ಅಂತ ಹಾಕಿದ್ದೆ, ಬಂದಿದೆ ಚೆನ್ನಾಗಿ, ಪರವಾಗಿಲ್ಲ. ಇನ್ನು ಒಂದು ಕಡೆ ಬಂದರೆ ಇದು ದೊಡ್ಡಪತ್ರೆ ಎಲೆ ತುಂಬ ಚೆನ್ನಾಗಿ ಬರ್ತಾ ಇತ್ತಲ್ವ, ನೀವು ನೋಡಿದ್ರಿ. ಸೊ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಪಕ್ಕದ ಪ್ಲ್ಯಾಂಟ್ಗೆ ಇನ್ನೊಂದು ಪಾಟ್ಗೆ ಹಾಕಿದ್ದೀನಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಒಂದಷ್ಟು ಎಲೆಗಳನ್ನ ಬೆಳಬೆಳಗ್ಗೆನೆ ಖಾಲಿ ಹೊಟ್ಟೆನಲ್ಲಿ ಮಕ್ಕಳಿಗೆ ಮನೇಲಿ ಇರ್ತಾರಲ್ವ ಹಾಲಿಡೇಸಲ್ಲಿ, ಅವಾಗ ಒಂದು ಎಲೆನ ಸ್ವಲ್ಪ ಕಲ್ಲು ಬಿಟ್ಬಿಟ್ಟು ಕೊಡೋದು. ಅವರು ಅಗ್ದು ರಸ ಕುಡಿಬೇಕು. ಬಂಗಾರ ಆದರೆ ಅಗದ್ಬಿಟ್ಟು ನುಂಗ್ಬಿಡ್ತಾಳೆ. ಆದ್ಯ ಸ್ವಲ್ಪ ರಸ ಕುಡಿದ್ಬಿಟ್ಟು ಉಗಿದ್ಬಿಟ್ಟು ನೀರು ಕುಡಿತಾಳೆ. ಹೇಗೋ ಒಂದು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹೋದ್ರೆ ಆಯಿತು. ಸೊ ಬೆಸ್ಟು, ನಿಮ್ಮ ಮನೇಲೂ ಇದನ್ನ ಇಟ್ಕೊಳ್ಳಿ. ಈ ಥರ ಪ್ಲಾಂಟ್ಸ್ ಎಲ್ಲ ಮನೇಲಿ ಇಟ್ಟರೆ ಒಳ್ಳೇದು. ಯಾಕಂದರೆ ಮಕ್ಕಳಿರೋ ಮನೇಲಿ ಎಸ್ಪೆಷಲಿ ಇರಬೇಕು. ಸೊ ನೋಡಿ ಇನ್ನೊಂದು ಹಾಕಿದ್ದೀನಿ. ಹಾಕಿದ ತಕ್ಷಣ ಒಣಗೋಗುತ್ತೆ ಕೆಲವು ಗಿಡಗಳಲ್ವಾ, ಅಟ್ಲೀಸ್ಟ್ ಎಲೆಗಳೆಲ್ಲ ಬಿದೋಗುತ್ತೆ. ಆದರೆ ತುಂಬ ಫ್ರೆಶ್ ಆಗಿದೆ ಅಪ್ಪ ಇದು. ನನಗೆ ತುಂಬ ಈಸಿ ಮೈಂಟೆನೆನ್ಸ್, ಅದು ಚೆನ್ನಾಗಿ ಬರುತ್ತೆ ಬೇಗ ಬೇಗ. ಅದೇ ಅನ್ಕೊತಾ ಇದ್ದೆ, ಇನ್ನೂ ಒಂದು ಪಾಟ್ ತಂದು ಇನ್ನೂ ಒಂದಷ್ಟು ಚಿಕ್ಕ ಪಾಟ್ಗಳಿಗೆ ಹಾಕಿದ್ರೆ ನಾವಾದರೂ ಇಟ್ಕೊಬೋದು, ಇಲ್ಲ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಮನೇಲಿ ಕಲ್ಲುಪ್ಪು ಇರಲಿಲ್ಲ ಅಂತ ಪಿಂಕ್ ಹಿಮಾಲಯನ್ ಸಾಲ್ಟ್ ಕೊಟ್ಟಿದ್ದೆ, ಅದ್ರ ಜೊತೆ ತಿಂದಿದ್ದು ಮಕ್ಕಳು. ಸೊ ಸದ್ಯಕ್ಕೆ ಇದಿಷ್ಟೇ ನಮ್ಮ ಮನೇಲಿ ಪ್ಲ್ಯಾಂಟ್ಸ್. ಹಾಗೆ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಇನ್ನು ಇದನ್ನ ಚಿಕ್ಕ ಗ್ಲಾಸಲ್ಲಿ ಇತ್ತಲ್ವ, ಇದನ್ನು ಚೇಂಜ್ ಮಾಡಿದ್ದಾಯಿತು. ಇನ್ನು ಮಾಮೂಲಿ ಪ್ಲಾಂಟ್ಸು ಈಗ ಸದ್ಯಕ್ಕೆ ಸೂರ್ಯನ ಬೆಳಕು ಬರಲಿ ಅಂತ ಈ ಕಡೆಗೆ ಇಟ್ಟಿದ್ದೀನಿ. ಸೊ ವೆದರ್ ಅಂತೂ ಚೆನ್ನಾಗಿದೆ. ಸಾಕು, ಆಫ್ ಮಾಡಿಬಿಟ್ಟು ನಾನು ಅಡುಗೆ ಮಾಡೋಷ್ಟರಲ್ಲಿ ನೀವು ಇನ್ನೊಂದ್ಸರಿ ರಿವೈಸ್ ಮಾಡಿ. ಇಲ್ಲ 5 ಮಿನಿಟ್ಸ್ ಓಕೆ. ಇವಾಗ ಸ್ಕೂಲಲ್ಲೂ ಕೂಡ ತುಂಬಾ ರಿವಿಷನ್ ಮಾಡಿಸಿದ್ರಂತೆ, ಹಾಗಾಗಿ ಮನೇಲೂ ಬಂದು ಓದಿಸಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಆರಾಮಾಗಿ ಆಟ ಆಡು ಅಂತ ಹೇಳಿದ್ದೆ. ಆಟ ಆಡಿದ್ಲು, ಪೂಜೆ ಮಾಡಿದ್ಲು. ಅದಾದಮೇಲೆ ಇವಾಗ TV ನೋಡ್ತಾ ಇದ್ದಾಳೆ. ಸೊ ಡಿನ್ನರ್ ತಿನ್ನೋಷ್ಟರಲ್ಲಿ ಇನ್ನೊಂದ್ಸರಿ ಓದ್ಬಿಟ್ಟು ಊಟ ಮಾಡಿಬಿಟ್ಟು ಅಜ್ಜಿ ಹತ್ರ ಮಾತಾಡ್ಬಿಟ್ಟು ಮಲ್ಕೋಬೇಕು. ಅಷ್ಟೇ ಇವತ್ತಿನ ಟಾಸ್ಕ್ ನಿಂಗೆ. ಓಕೆ, ನಮ್ಮ ಆದ್ಯ ಬೇಬಿ ಅಂತೂ ಎದೊಳ್ತಾನೇ ಇಲ್ಲ. ಆದ್ಯ, ಹಾಯ್ ಆದ್ಯ, ಗುಡ್ ಈವ್ನಿಂಗ್. ಬೇಗ ಮಕ್ಕಳು ಬೆಳೆದ್ಬಿಡ್ತಾರೆ ಅಂತ ಅಂದರೆ ನೋಡಿ, ನೀವರೆಗೂ ಬರ್ತಾ ಇತ್ತು. ಈಗಾಗಲೇ ಇಷ್ಟು ತುಂಡ ಆಗ್ಬಿಟ್ಟಿದೆ ಫ್ರಾಕು ಅಲ್ವಾ ಆದ್ಯ? ನಮ್ಮ ಆದ್ಯನಿಗೆ ಹೊಸ ಬಟ್ಟೆಗಳು ಬರುತ್ತೆ ಇವಾಗ. ಹೆಂಗೆ ಬರುತ್ತೆ?
ನಮ್ಮ ಆದಿನ ಜುಟ್ಟು ತೋರಿಸೋಣ ಎಲ್ಲಪ್ಪ. ನಮ್ಮ ಜಡೆ ಅಂದರೆ ಸಖತ್ ಇಷ್ಟಪಡ್ತಾಳೆ, ಹಾಗಾಗಿ ಜುಟ್ಟು ಹಾಕಿಸ್ಕೊಂಡು ಮಲ್ಕೊಂಡಿದ್ದಾಳೆ ನೋಡಿ. ಚೆನ್ನಾಗಿದೆ ಅಲ್ಲ, ಪುಟ್ಟ ಜುಟ್ಟು. ಅದ್ಯಾ ಏನು ಬೇಕು ನಿಂಗೆ? ಪಾಲಕ್ ಪನ್ನೀರ್ ಚಪಾತಿ ಮಾಡಲಾ? ನಿಂಗೆ ಇಷ್ಟ ಅಲ್ವಾ? ಆರೆಂಜ್ ಕಲರ್ ಮಾಡಲಾ ಗ್ರೀನ್ ಕಲರ್ ಮಾಡಲಾ? ಗ್ರೀನ್ ಕಲರ್. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ತುಂಬ ಆ್ಯಕ್ಟಿವ್ ಅಪ್ಪ, ಎದ್ದಿದ ತಕ್ಷಣ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಇನ್ನು ಜೊತೆಗೆ ಮಿಕ್ಕಿ ಮೌಸ್ ಬೇರೆ ಜೊತೆಗೆ. ಚಿಶ್ಕ್ಯಾವ್. ನಮ್ಮ ಆದ್ಯಂಗಿಂತ ಮಿಕ್ಕಿ ಮೌಸೇ ದೊಡ್ಡದಾಗಿದೆ. ಈ ಸರಿ ಏನಾಯಿತು ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ 15 days ಆಗಿದೆ ತೊಗೊಂಡು ಬಂದು, ಹಣ್ಣೇ ಆಗಿಲ್ಲ ನೋಡಿ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ನೋಡಿ ಗಟ್ಟಿನೇ ಇದೆ. ಕಟ್ ಮಾಡಿಬಿಟ್ಟು ಈ ಬಾಳೆಕಾಯಿ ಪಲ್ಯ ಮಾಡ್ತೀವಲ್ಲ, ಹಂಗೇನಾದರೂ ಮಾಡಿಬಿಡ್ಲಾ ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಕಮೆಂಟ್ ಮಾಡಿ ಏನು ಮಾಡೋದು ಅಂತ, ಅಥವಾ ನಾನೇನಾದರೂ ಮಾಡಿದ್ರು ಕೂಡ ಶೇರ್ ಮಾಡ್ತೀನಿ. ಸೊ ಫುಲ್ ಒಂದು ಎಷ್ಟಿದೆ, 5, 2, 4, 5, 6, 7 ಬಾಳೆಹಣ್ಣಿದೆ. ಒಂದು ಚೂರು ಹಣ್ಣಾಗಿಲ್ಲ, ಹಿಂಗೆ ಇದೆ ಕಾಯಿ ಥರ. ಸೊ ಏನಕ್ಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮು. ವೇಸ್ಟ್ ಆಗ್ತಿದೆ ಅಂತ ಅನ್ಕೋತೀನಿ. ನೋಡ್ತೀನಿ ಯಾವುದಕ್ಕೂ ಕಟ್ ಮಾಡಿಬಿಟ್ಟು, ಅಟ್ಲೀಸ್ಟ್ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿಬಿಟ್ಟು ಪಲ್ಯ ಏನಾದರೂ ಮಾಡಿಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೀವು ಕಮೆಂಟಲ್ಲಿ ತಿಳಿಸಿ ಏನು ಮಾಡೋದು ಅಂತ, ಓಕೆನಾ? ಬೇಗ ಬೇಗ ಮಾಡೋಣ ಅಡುಗೆ. ಪಾಲಕ್ ಪನ್ನೀರ್ ಚಪಾತಿ ಮಾಡಿದ್ದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಯಿತು, ಖಾಲಿ ಆಗಿದೆ, ಇನ್ನು ಸ್ವಲ್ಪನೇ ಇತ್ತು. ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಆದ್ಯ ಏನು ಮಾಡಿದ್ದು, ಮಲ್ಕೊಂಡಿದ್ಲಲ್ವ, ನಿದ್ದೆ ಬರ್ತಾರೆ ಅವಳಿಗೆ, ಓದ್ಕೊಬೇಕಂತೆ. ಅದಕ್ಕೆ ಪ್ಲೀಸ್ ಅಮ್ಮ ಪಾಸ್ವರ್ಡ್ ಹಾಕೊಡಿ ಅಂತಿದ್ಲು. ಪಾಲಕ್ ಪನ್ನೀರ್ ಚಪಾತಿ ಚೆನ್ನಾಗಿತ್ತು. ನಂಗೆ ಪನ್ನೀರ್ ಇಷ್ಟ. ಪನ್ನೀರ್ ನಿಂಗೋಸ್ಕರನೇ ಮಾಡೋದು ಪನ್ನೀರ್ ನಮ್ಮನೇಲಿ. ಅಕ್ಕನಿಗೆ ಚಿಕನ್ ಇಷ್ಟ, ನಿಂಗೆ ಪನ್ನೀರ್ ಇಷ್ಟ. ಓಕೆಪ್ಪ, ಬಾಯ್ ಹೇಳು ಎಲ್ರಿಗೂ. ಬಾಯ್ ಬಾಯ್. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಹೈಬಿಸ್ಕಸ್ಸಲ್ಲಿ ಎಷ್ಟೊಂದು ಥರ ಕಲರ್ ಬರುತ್ತೆ, ಆದರೆ ದೇವ್ರಿಗೆ ಈ ರೆಡ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಹಾಯ್ ಆದ್ಯ. ಆದ್ಯ ನಾನು ತುಂಡಿದ್ದೀನಿ, ತೋರಿಸೋ ಇಲ್ಲ ಅದನ್ನು ತುಂಡಿರೋದು ನೋಡಿ. ನಾನು ತುಂಡಿದ್ದೀನಿ. ಕಾಸ್ಕೋಯಿಂದ ತಂದಿದ್ದು ಪಿಜ್ಜಾ, ಅದು ಲಾಸ್ಟ್ ಒನ್ ಇತ್ತು, ಅದನ್ನು ಮಾಡಿಕೊಟ್ಟೆ, ಖಾಲಿ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಗ್ ಕೇಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ತುಂಬ ದಿನಗಳಿಂದನೇ ಮಾಡ್ಕೊಡೋಂಥ ಹಠ ಮಾಡ್ತಾಯಿದ್ರು ಕಪ್ ಕೇಕ್ಸ್ನ. ನಾನು ತರಿಸಿದೆ, ನೀವು ನೋಡಿದ್ರಿ ಒಂದು ಹಳೆ ವ್ಲಾಗಲ್ಲಿ, ಅಂದರೆ ಒಂದು 2-3 ವ್ಲಾಗ್ಸ್ ಹಿಂದೆ. ಹಾಗಾಗಿ ಮಗ್ ಕೇಕ್ಸ್ ಮಾಡಿಕೊಟ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು, ಕ್ವಿಕ್ಕಾಗಿ ಆಗುತ್ತಲ್ವ, 1 minute ಮೈಕ್ರೋವೇವ್ ಕೇಕ್ ಇದು. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಸುಮ್ಮನೆ ಕ್ವಿಕ್ಕಾಗಿ ನಿಮಗೂ ಕೂಡ ಹೇಳ್ಬಿಡ್ತೀನಿ. ಅಂದರೆ 3 ಜನಕ್ಕೂ ಮಾಡ್ತಾಯಿದ್ದೀನಿ, ಅಂದರೆ ಅಷ್ಟು ತಿನ್ಬೇಕಂತ ಅಲ್ಲ, ಬಟ್ ಸಪ್ರೇಟಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಮಿಕ್ಕರ್ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇ ಬಿಸಿ ಮಾಡ್ಕೊಂಡು ತಿನ್ಬೋದು. ಒಂದು ಮಗ್ಗಲ್ಲಿ 2 tablespoon ಅಷ್ಟು ಮೈದಾ, 2 tablespoon ಅಷ್ಟು ಸಕ್ಕರೆ, 1.5 tablespoon ಅಷ್ಟು ಕೋಕೋ ಪೌಡರ್, ಹಾಗೆ 1/4 teaspoon ಅಷ್ಟು ಇದು ಬೇಕಿಂಗ್ ಪೌಡರ್, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು ಈ ಥರ, ಅದು ಮೈದಾ ಒಂದು ಕಡೆ ಎಲ್ಲ ಇರುತ್ತಲ್ವ, ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ನೆಕ್ಸ್ಟು 1 tablespoon ಅಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ, ಮತ್ತು 2.5 tablespoon ಅಷ್ಟು ಹಾಲು ಹಾಕ್ಕೊಬೇಕು. ಆದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರನೂ ಮಾಡ್ಬೋದು, ಇಲ್ಲಾಂದರೆ ಫಸ್ಟು ಬಟರ್ನ ಹಾಕ್ಕೊಂಡು ಕೂಡ ಮಾಡ್ಬೋದು, ಅದು ಟೇಸ್ಟ್ ಇರುತ್ತೆ. ಎಣ್ಣೆ ಹಾಕದೆ ಬಟರ್ ಹಾಕಿ ಕೂಡ ಮಾಡ್ಬೋದು, ಬಟ್ ಈ ಸರಿ ನಾನು ಕುಕ್ಕಿಂಗ್ ಆಯಿಲೇ 1 tablespoon ಅಷ್ಟು ಹಾಕಿದ್ದೀನಿ. 1 tablespoonಗಿಂತ ಸ್ವಲ್ಪ ಕಮ್ಮಿನೇ ಹಾಕ್ತೆ, ಸ್ವಲ್ಪ ಕಮ್ಮಿ ಇರಲಿ ಅಂತ ಅಂದ್ಬಿಟ್ಟು. ಸಕ್ಕರೆನೂ ಅಷ್ಟೇ 2 tablespoon ಅಲ್ವಾ, ಸೊ ಸ್ವಲ್ಪ ಕಮ್ಮಿ ಆ ಥರ ಹಾಕಿದ್ದೀನಿ. ಫೈನಲಾಗಿ 1/4 teaspoon ಅಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು, ಬೇಕಿಂಗ್ ವೆನಿಲಾ ಎಸೆನ್ಸ್ ಬರುತ್ತಲ್ವ, ಸೊ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಯಾವ ಥರ ಮಿಕ್ಸ್ ಮಾಡ್ತೀವಿ ಆ ಥರ ಕೇಕ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಎಲ್ಲರೂ ಒಂದು ಕಡೆ ಅದು ಲಂಪ್ಸ್ ಇತ್ತು ಅಂದರೆ ಇವಾಗ ಮೈದಾ ಹಿಟ್ಟು ಒಂದೊಂದು ಕಡೆ ಹಂಗೆ ಗಂಟು ಥರ ಉಳ್ಕೊಂಬಿಡ್ತು ಅಂತ ಅಂದರೆ ಅದು ನೀಟಾಗಿ ಬೇಕಾಗಲ್ಲ, ಚೆನ್ನಾಗಿರಲ್ಲ. ಹಾಗಾಗಿ ತುಂಬ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಒಂದು ಚೂರು ಲಂಪ್ಸ್ ಇರಬಾರ್ದು. ಆ ಥರ ಮಿಕ್ಸ್ ಮಾಡಿಬಿಟ್ಟು 1 minute ಮೈಕ್ರೋವೇವಲ್ಲಿ ಇಟ್ಟರೆ ಆಯಿತು, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂಗಾರು 1 minute 20 seconds ಇಡಮ್ಮ ಅಂತ ಹೇಳಿದ್ಲು, ಅದು ಕೂಡ ಟ್ರೈ ಮಾಡಿದೆ, ಬಟ್ 1 minute ಹಿಂಗಿತ್ತು, ಅದೇ ಥರ ಇತ್ತು, ಏನೂ ಚೇಂಜಸ್ ಇಲ್ಲ. ಸೊ ಪರ್ಫೆಕ್ಟ್ 1 minute ಮೈಕ್ರೋವೇವ್ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾಡಿ ಮನೇಲಿ ಮಕ್ಳಿಗೆ ಮಾಡಿಕೊಡಿ ಹೇಗಿದೆ ಅಂತ. ಈಗ ಬಂತು ಅಂತ ನನಗೂ ಶೇರ್ ಮಾಡಿ. ಕಪ್ ಕೇಕ್ಸ್ ಮಾಡಿ ಅಂತ ಹೇಳಿದ್ರು, ಆದರೆ ನಾನು ಇಲ್ಲಿ ಮಗ್ ಕೇಕ್ ಮಾಡಿದ್ದೀನಿ. ಬನ್ನಿ ಮಾಡೋಣ. ಫಸ್ಟ್ ಟ್ರೈ ಮಾಡ್ತೀನಿ, ಹೆಂಗೆ ಬರುತ್ತೆ ನೋಡೋಣ. ಯಾ 1 minute ಇಟ್ಟಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ.
ಕುಕ್ ಆಗಿಲ್ಲ ಅಂದರೆ ಇನ್ನೊಂದು 20 ಮಿನಿಟ್ಸ್ ಇಡೋಲ್ಲ, ಸಾರಿ ಇನ್ನೊಂದು 20 ಸೆಕೆಂಡ್ಸ್ ಇಡೋದು. ಫೋರ್ಕ್ ಕೊಡಪ್ಪ ಇಲ್ಲಿ, ಫೋರ್ಕ್. ಟೂತ್ ಪಿಕ್ ಇದೆಯಾ? ಎಲ್ಲೂ ಕಾಣಿಸೇ ಇಲ್ಲ. ಫೋರ್ಕಲ್ಲೇ ನೋಡೋಣ ಬಿಡು. ನೋಡೋಣ ಹೆಂಗ್ ಬಂದಿದೆ ಅಂತ. ಇಷ್ಟಕ್ಕೆ ಬರಲಿ ಪ್ಲೀಸ್. ಓ ಮೈ ಗಾಡ್, ನಾಟ್ ಬ್ಯಾಡ್ ಬಂಗಾರು. ತೋರಿಸಿ ವಾವ್, ಲೈಟ್ ಹಾಕು. ತೋರಿಸಿ ನಂಗೆ ತಗೊಂಡು ಕಾಣಿಸ್ತೀವಿ. ವಾವ್, ತೋರಿಸಿ ಲುಕ್ಸ್ ಯಮ್ಮಿ. ತೋರಿಸಿ ಅಲ್ವಾ? ಬಾಯಿಗೆ ಹಾಕ್ತೀರಾ? ಬಟ್ ನೋಡೋಣ ಇದು ಕುಕ್ ಆಗಿದೆಯಾ ಅಂತ ಟೆಸ್ಟ್ ಮಾಡ್ತೀನಿ. ಸಿಕ್ಕಿ ಆಗ್ತಾ ಇಲ್ಲ. ಇನ್ನೊಂದು 20 ಸೆಕೆಂಡ್ಸ್ ಇಡ್ಲ ಸಾಕಾ? 10 seconds. ಓ ಮೈ ಗಾಡ್, ಲುಕ್ಸ್ ಯಮ್ಮಿ. 120 seconds ಇದೆ ಮತ್ತೆ. ಬಂಗಾರು ಇನ್ನೊಂದು 10 ಸೆಕೆಂಡ್ಸ್ ಇಡಿಯಮ್ಮ ಅಂತಿದ್ದಾಳೆ. ನೋಡೋಣ. ಇಟ್ಸ್ ವೆರಿ ಈಸಿ ಟು ಮೇಕ್ ಇಟ್, ರೈಟ್? ಬಟ್ ಸೇಮ್ ಥಿಂಗ್ ಮಾ, ಅಷ್ಟೇ. ಇವಾಗ ಒಂದು ಕೆಲಸ ಮಾಡ್ತೀನಿ, ಎರಡು ಸೇರಿ ಅದು ಕೊಡು. ಇದೆರಡು ಸೇರಿ 2.5 minutes ಇಡ್ತೀನಿ. ಫೋರ್ಕ್ ಅಲ್ಲೇ ಇದೆ, ಇರೋ ಆರ್ಲಿ ಬಿಸಿ ಇರುತ್ತೆ. Wow, looks so yum. ಇಷ್ಟು ದಿನ ಕಾಫಿ ಹಾರ್ಲಿಕ್ಸ್ ಮಾಡ್ಕೊಳ್ತಾ ಇದ್ದಿದ್ದ ಕಪ್ಸ್ ಅಲ್ಲಿ ಇವತ್ತು ಕೇಕ್. ಸೊ ತುಂಬಾ ಸಿಂಪಲ್, ಈಸಿಯಾಗಿ ಮಾಡ್ಕೊಬೋದು. ಇಮ್ಮಿಡಿಯೇಟ್ ಆಗಿ ಮಕ್ಕಳು ಕೇಕ್ ಅಂತ ಆಟ ಮಾಡಿದಾಗ ಹೊರಗಡೆ ಹೋಗಿ ತಂದ್ಕೊಡೋದಕ್ಕಿಂತ ಇದು ಬೆಟರ್ ಅನ್ಸುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತೀಯ ಮಗನೆ. ತಗೋ, ಇದು ಆರಿರುತ್ತೆ, ತಿಂದು ನೋಡು. ಕೊಡ್ತೀನಪ್ಪ. ಆರಿದ್ಯಾ? ಆರಿರುತ್ತೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ವಾವ್, ಅವ್ಳಿಗೂ ತಿನ್ಸು ಅದ್ಯಂಗೆ. ಆಯ್ತು, ಅಕ್ಕ ತಿನ್ನಿಸ್ತಾ ಇದ್ದಾಳೆ. ಇದು the one of the we yeah. eat it. Yummy chocolate mug cake is ready to eat. ಅಮ್ಮ ಅದು ಕೊಟ್ಬಿಡು ಅವಳಿಗೆ. ಅವಳು ಕೊಟ್ಬಿಡು, ಆರಿದೆ, ನೀಟಾಗಿ ತಿನ್ಕೊಂತಾಳೆ. ಎತ್ಕೊಂಡೋಗಪ್ಪ ನಿನಗಿದು. ಬಟ್ ಫುಲ್ ತಿನ್ಬೇಕಂತ ಏನಿಲ್ಲ, ಫುಲ್ ಫಿನಿಶ್ ಮಾಡಬಾರ್ದು. ನೋ, ಫುಲ್ ತಿನ್ನಲ್ಲ, ಸ್ವಲ್ಪ ತಿಂದ್ಬಿಟ್ಟು ಹಂಗೆ ಇಡೋದು. ಬೇಕಂದಾಗ ಬಿಸಿ ಮಾಡ್ಕೊಳ್ಳೋದಷ್ಟೇ. ಸೊ ನೀವು ಟ್ರೈ ಮಾಡಿ, ತುಂಬ ಸಿಂಪಲ್, ಡಿಲಿಷಿಯಸ್. ನೀವೇ ನೋಡಿದ್ರಿ ನಾನು ಎಷ್ಟು ಕ್ವಿಕ್ಕಾಗಿ ಮಾಡಿದೆ ಅಂತ. ವಾವ್, ಸೋ ಸಿಂಪಲ್ ಆ್ಯಂಡ್ ಟೂ ಟೇಸ್ಟಿ. ಹೆಲ್ದಿ ಅಂತ ಮಾತ್ರ ಹೇಳಲ್ಲ ನಾನು, ಆದರೆ ಮಕ್ಕಳು ಕೇಕ್ ಅಂತ ಒಂದು 3 ದಿನದಿಂದ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿದೆ. ಕೋಕೋ ಪೌಡರ್ ಆಗಿರ್ಬೋದು ಅಥವಾ ಮೈದಾ ಆರ್ಗ್ಯಾನಿಕ್ದು ತರಿಸಿದೆ. 1 2 ಟೇಬಲ್ ಸ್ಪೂನ್ ಅಲ್ವಾ, ಬಟ್ ಏನು ಮಾಡೋದು, ನೆಕ್ಸ್ಟ್ ಟೈಮಿಂದ ವೀಟ್ ಫ್ಲೋರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೋಧಿ ಹಿಟ್ಟಲ್ಲಿ. ಸೊ ನೋಡೋಣ. ಮಂತ್ಲಿ ಒನ್ಸ್ ಅಂತ ಹೇಳಿದ್ದೀನಿ, ಅವಾಗ ಕೇಳಬಾರ್ದು. ಕೇಕ್ ಸ್ಯಾಟಿಸ್ಫೈಡಾ? ಶ್ಯೂರಾ? ಓಕೆ. ಸ್ವಲ್ಪ ಏನಿಲ್ಲ, ಒಳಗೆ ಜಾಸ್ತಿನೇ ಇದೆ. ಒಂದೇ ಥರ ವ್ಲಾಗ್ ಹಾಕಿದ್ರೆ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಹೇಗಿದೆ ವ್ಲಾಗ್ ಅಂತ ಕೂಡ ನಾನು ಕಮೆಂಟಲ್ಲಿ ತಿಳಿಸಿ. ಇದಾಯಿತು, ಕೇಕ್ ತಿಂದಿದ್ದಾದಮೇಲೆ ಹೀರೆಕಾಯಿ ಬೇಳೆ ಸಾರು ಮಾಡಿದೆ. ತುಂಬ ದಿನ ಆಗಿತ್ತು, ನಮ್ಮ ಫೇವ್ರೆಟ್ ಹೀರೆಕಾಯಿ ಬೇಳೆ ಸಾರು ಮಾಡಿಬಿಟ್ಟು ಬಿಸಿ ಅನ್ನ, ತುಪ್ಪ ಜೊತೆ ಸಾರು ಎಂಜಾಯ್ ಮಾಡಿದ್ವಿ. ಜೊತೆಗೆ ಗಟ್ಟಿ ಮೊಸರು. ಸೂಪರ್ವಾಗಿತ್ತು ಡಿನ್ನರ್ ಅಂತೂ ಇವತ್ತು. ಎಲ್ಲ ಮುಗಿಸ್ಬಿಟ್ಟು ನಾನು ಕಂಪ್ಲೀಟಾಗಿ ಕಿಚನ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ನಾಳೆ ಶ್ರೀರಾಮನವಮಿ ಹಬ್ಬ. ಸೊ ಬೇಗ ಕೆಲಸ ಆಗಬೇಕಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆನೇ ಸ್ಕೂಲಿಗೆ ಬೇರೆ ಕಳಿಸ್ಬೇಕು ಮಕ್ಕಳನ್ನ, ಹಾಗಾಗಿ. ಸೊ ಇವಾಗ ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಶ್ರೀರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಶ್ರೀರಾಮನವಮಿ ಅಂತ ಅಂದರೆ ಮೊದಲು ನೆನಪಾಗೋದು ಮಜ್ಜಿಗೆ ಮತ್ತು ಪಾನಕ. ಸೊ ಈ ಮೂಲಕ ಹಬ್ಬನ ಸ್ಕೂಲಿಂದ ಬಂದಮೇಲೆ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಜೈ ಶ್ರೀರಾಮ್. ಹಲೋ ಅತ್ಯ. Hello. ಹ್ಯಾಪಿ ಶ್ರೀರಾಮನವಮಿ ಅಂತ ಹೇಳು. Happy ಶ್ರೀರಾಮ ನವಮಿ. ಹನುಮಾನ್. ಜೈ ಹನುಮಾನ್. ಜೈ ಶ್ರೀರಾಮ್. ಸೂಪರ್ ಮಾ. ಹ್ಯಾಪಿ ಶ್ರೀರಾಮ ನವಮಿ. ನಿಮ್ಮೆಲ್ಲರಿಗೂ ಶ್ರೀರಾಮ ನವಮಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಪೂಜೆ ಆಯಿತು ನಮ್ಮ ಮನೆಯಲ್ಲೂ. ನಾವು ಮಕ್ಕಳು ಬರೋವರೆಗೂ ಕಾಯ್ತಿದ್ದೆ. ಎಲ್ಲ ಕೆಲಸ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮಜ್ಜಿಗೆ ಪಾನಕ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದು ಅವ್ರಿಗೂ ಸ್ನಾನ ಮಾಡಿಸಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ವಿ. ಸೊ ಮಕ್ಕಳು ಬರಲಿ ಅನ್ನೋದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಆಮೇಲೆ ಈ ಥರ ಸಿಂಪಲ್ ಆಗಿತ್ತು ಹಬ್ಬ. ಓಕೆ ಫ್ರೆಂಡ್ಸ್, ಈ 3 days ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.